ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ ಮುತ್ಯ ಅವರು ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದಾರೆ. ಈ ಹಿಂದೆ ಸುದ್ದಿಯಲ್ಲಿ ಇರಲಿಲ್ವಾ? ಖಂಡಿತ ಸುದ್ದಿಯಲ್ಲಿದ್ರು. ಒಳ್ಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಷ್ಟ ಅಂತ ಹೋದಂತ ಭಕ್ತಾದಿಗಳಿಗೆ ಪರಿಹಾರ ಕೊಟ್ಟು ಕಳಿಸ್ತಾರೆ. ಅವರು ದೇವರ ಸಮಾನ ಅಂತ ಭಕ್ತಾದಿಗಳು ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಅಪಾರವಾದಂತಹ ಭಕ್ತಿ ಇಟ್ಕೊಂಡಿದ್ದಾರೆ. ಅಷ್ಟೇ ತಲೆ ಮೇಲೆ ಹೊತ್ತು ಕೂಡ ಅವ್ರನ್ನ ಮೆರೆಸಿದ್ದು ಕೂಡ ಉಂಟು. ಅತ್ಯಂತ ಚಿಕ್ಕ ವಯಸ್ಸಿಗೆ ದೇವ ಮಾನವನ ಪಟ್ಟ ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ಸಿಕ್ಕಿದೆ. ಇಡೀ ಉತ್ತರ ಕರ್ನಾಟಕ ಭಾಗದಲ್ಲೂ ಒಂದು ಮಾತಿದೆ, ದೇವ್ರು ಹೇಳೋದು, ಕಷ್ಟ ಅಂತ ಹೋದವರಿಗೆ ಪರಿಹಾರ ಕೊಟ್ಟು ಕಳಿಸೋದು, ಅವ್ರನ್ನ ದೇವರ ಸ್ವರೂಪದಲ್ಲೇ ಕಾಣುವಂತಹ ಭಕ್ತಾದಿಗಳು ಕೂಡ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ. ಹಾಗಾಗಿ ಯಾದಗಿರಿ ಮಾತ್ರ ಅಲ್ಲ, ಅವರ ಮೂಲ ಮಠ ಇರೋದಲ್ಲಿ, ಬಟ್ ಯಾದಗಿರಿ ಮಾತ್ರ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅಂತ ಅಂದ ತಕ್ಷಣ ದೇವರ ಸಮಾನ ಅನ್ನೋ ರೀತಿಯಲ್ಲಿ ಭಾವನೆಯಲ್ಲೇ ಭಕ್ತಾದಿಗಳು ಅವ್ರನ್ನ ನೋಡೋದು. ಇತ್ತೀಚೆಗೆ ಯಾಕಪ್ಪ ಸುದ್ದಿಯಲ್ಲಿದ್ದಾರೆ ಮಲ್ಲಿಕಾರ್ಜುನ ಮುತ್ಯ ಅಂತ ಅಂದ್ರೆ, ಒಬ್ಬ ಅಪ್ರಾಪ್ತ ಬಾಲಕಿಯ ಜೊತೆ ನಡೆದುಕೊಂಡಿರುವ ರೀತಿಯ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಪರ ವಿರೋಧವಾಗಿ. ಕೆಲವರು ಹೇಳ್ತಾ ಇರೋದು, ತಪ್ಪೇನಿದೆ ರೀ, ಪುಟ್ಟ ಮಕ್ಕಳು ಮುದ್ದಾಡೋ ರೀತಿಯಲ್ಲಿ ಮುದ್ದಾಡಿದ್ದಾರೆ, ಅದರಲ್ಲಿ ಯಾಕೆ ನೀವು ತಪ್ಪನ್ನ ಹುಡುಕ್ತಿದ್ದೀರಿ ಅಂತ. ನಾವಲ್ಲ, ಬದಲಾಗಿ ಮಹಿಳಾ ಹೋರಾಟಗಾರರು ಕೂಡ ನೋಡಿದ ತಕ್ಷಣ ಹೇಳ್ತಿದ್ದಾರೆ, ಅಪ್ರಾಪ್ತ ಬಾಲಕಿಯ ಜೊತೆ ಹೀಗೆ ವರ್ತನೆ ಮಾಡೋದು ಸರಿಯಲ್ಲ, ಹೀಗೆ ಆಕೆಯನ್ನ ಮುಟ್ಟಿದ್ದು ಕೂಡ ಸರಿಯಲ್ಲ ಅಂತ. ದೇವಮಾನವ ಅಂದ ತಕ್ಷಣ ಆತ ಮಾಡಿದ್ದೆಲ್ಲವೂ ಕೂಡ ಸರಿ ಅಂತ ಒಪ್ಪಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ನಾವು ನೀವು ಇದ್ದೀವಾ ಅಂತ ಅಂದ್ರೆ ಖಂಡಿತ ಇಲ್ಲ. ಕಾರಣ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಮಲ್ಲಿಕಾರ್ಜುನ ಮುತ್ಯ ಅವರು ನಾಪತ್ತೆಯಾಗಿದ್ದಾರೆ. ತಪ್ಪು ಮಾಡಿಲ್ಲ ಅಂದ ಮೇಲೆ ನಾಪತ್ತೆಯಾಗಿದ್ಯಾಕೆ? ಈ ಎಲ್ಲ ಪ್ರಶ್ನೆಗಳಿದೆ. ಪರ ವಿರೋಧದ ಚರ್ಚೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ ಮುತ್ತಿನ ಸುತ್ತ. ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ ಮುತ್ಯ ಅವರ ವಿರುದ್ಧ ಈಗ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಅತ್ಯಂತ ಗಂಭೀರ ಪ್ರಕರಣ. ಪೋಕ್ಸೋ ಅಂದ ತಕ್ಷಣ ಈ ಪ್ರಕರಣದ ತೀವ್ರತೆ ಎಷ್ಟರ ಮಟ್ಟಿಗೆ ಇರಬಹುದು ಅನ್ನೋದನ್ನ ನೀವು ಅಂದಾಜು ಮಾಡ್ಕೊಳ್ಬಹುದು. ಕಾರಣ ಅಪ್ರಾಪ್ತ ಬಾಲಕ ಅಥವಾ ಬಾಲಕಿಯ ಜೊತೆ ಅನುಚಿತವಾಗಿ ವರ್ತನೆ ಮಾಡಿದ್ರೆ, ಲೈಂಗಿಕ ಕಿರುಕುಳ ಕೊಟ್ಟಿದ್ರೆ ಇಂಥದ್ದೊಂದು ಪ್ರಕರಣ ದಾಖಲಾಗುತ್ತೆ. ಅದೇ ಈಗ ಮುತ್ಯ ಅವರ ವಿರುದ್ಧ ಕೂಡ ದಾಖಲಾಗಿರೋದು. ಪ್ರಮುಖವಾಗಿ ಅಪ್ರಾಪ್ತಿಗೆ ಮುತ್ತಿಟ್ಟಿದ್ದಕ್ಕೆ ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ಸಂಕಷ್ಟ ಎದುರಾಗಿದೆ. ಕೇಸ್ ದಾಖಲಿಸಿದ್ದಕ್ಕೆ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಭಕ್ತಾದಿಗಳು ಹೇಳ್ತಿದ್ದಾರೆ. ತಪ್ಪಿಲ್ಲ ರೀ, ಅದರಲ್ಲೂ ಕೂಡ ತಪ್ಪ್ಯಾಕೆ ಹುಡುಕ್ತಿದ್ದೀರಿ? ಪುಟ್ಟ ಮಕ್ಕಳು ಅಂದಾಗ ನಾವು ಹೇಗೆ ಮುದ್ದಾಡ್ತೀವೋ ಹಂಗೆ ಮುದ್ದಾಡಿದ್ದಾರೆ, ತಪ್ಪೇನು ಅಂತ ಭಕ್ತಾದಿಗಳು ಪ್ರಶ್ನೆ ಮಾಡ್ತಿದ್ದಾರೆ. ಕಲಬುರಗಿಯ ಡಿಸಿ ಕಚೇರಿಯ ಮುಂದೆ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರಂತೆ ಭಕ್ತಾದಿಗಳು. ಹೋರಾಟದಲ್ಲಿ ಭಾಗಿಯಾಗ್ತಾರಂತೆ ವಿವಿಧ ಮಠಾಧೀಶರು ಮತ್ತು ಭಕ್ತರು. ಪೋಕ್ಸೋ ಕೇಸ್ ರದ್ದು ಮಾಡಬೇಕು ಅಂತ ಮುತ್ಯ ಭಕ್ತರು ಆಗ್ರಹಿಸುತ್ತಿದ್ದಾರೆ. ಮುತ್ಯ ವಿಡಿಯೋ ವೈರಲ್ ಮಾಡಿದವರ ವಿರುದ್ಧ ಕೂಡ ಭಕ್ತರು ಆಕ್ರೋಶ ಹೊರಹಾಕ್ತಾ ಇದ್ದು, ಅಸಂಖ್ಯಾತ ಭಕ್ತರನ್ನ ಹೊಂದಿದ್ದಾರೆ ಮಲ್ಲಿಕಾರ್ಜುನ ಮುತ್ಯ. ಆಗ್ಲೇ ಹೇಳದ್ನಲ್ಲ, ದೇವರ ಸಮಾನವಾಗಿ ಕಾಣ್ತಾರೆ ಉತ್ತರ ಕರ್ನಾಟಕ ಭಾಗದ ಜನ ಅವರನ್ನ ಅಂತ. ಕಾನೂನು ಕಂಟಕದಿಂದ ಹೊರ ಬರ್ತಾರಾ ಭಕ್ತರ ನೆಚ್ಚಿನ ಮುತ್ಯ ಅನ್ನೋದು ಪ್ರಶ್ನೆ ಇದೆ. ದೇವ ಮಾನವ ಅಂದ್ರೆ ಹೆಣ್ಣು ಮಕ್ಕಳನ್ನ ಹೆಂಗ ಬೇಕಾದ್ರೂ ಮುಟ್ಟಬಹುದಾ? ಇದು ಕೂಡ ಪ್ರಶ್ನೆ ಇದೆ. ಮುತ್ಯ ಮಾಡಿದ್ದು ಸರಿನಾ? ಮಹಿಳಾ ಹೋರಾಟಗಾರರ ವಾದ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ದೇವಮಾನವ ಮುತ್ಯ ಅವರ ಭಕ್ತರು ಏನ್ ಹೇಳ್ತಾರೆ? ಮಹಿಳಾ ಹೋರಾಟಗಾರರು ಯಾಕೆ ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ? ಇದ್ರ ಬಗ್ಗೆನೇ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಮಲ್ಲಿಕಾರ್ಜುನ ಮುತ್ಯ ದೇವಮಾನವ, ದೇವರ ಸ್ವರೂಪ ಅಂತ ಹೇಳ್ತೀವಿ. ಹಂಗಂದ ಮಾತ್ರಕ್ಕೆ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಹೆಂಗ ಬೇಕೋ ಹಂಗೆ ಮುಟ್ಟೋದಕ್ಕೆ, ಹೆಂಗ ಬೇಕೋ ಹಂಗೆ ಮುತ್ತಿಡೋದಕ್ಕೆ, ಆಕೆಯ ಅಂಗಾಂಗಗಳನ್ನು ಮುಟ್ಟೋದಕ್ಕೆ ಯಾರು ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಹಿಂಗೆ ಮುಟ್ಟಿದ್ರಿ, ಬೇರೆ ರೀತಿಯಲ್ಲಿ ವರ್ತನೆಗಳಾಗಿದೆ. ಆ ದೃಶ್ಯಗಳನ್ನು ನೋಡಿದವರು ಕೆಲವರು ಅದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಪರ ವಿರೋಧದ ಚರ್ಚೆಗಳಾಗ್ತಾ ಇದ್ದಂತೆ ಪೊಲೀಸರು ಅಲರ್ಟ್ ಆಗ್ತಾರೆ, ಪೋಕ್ಸೋ ಪ್ರಕರಣ ದಾಖಲು ಮಾಡ್ತಾರೆ. ಇದ್ರ ಬಗ್ಗೆ ಸುದೀರ್ಘವಾಗಿ ವಿಚಾರಣೆ ಆಗ್ತಾ ಇದೆ. ಬಟ್ ತಪ್ಪು ಮಾಡಿಲ್ಲ ಅಂತಾನೆ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಮಲ್ಲಿಕಾರ್ಜುನ ಮುತ್ಯ ಒಂದು ವಿಡಿಯೋ ಬಿಡುಗಡೆ ಮಾಡೋ ಮೂಲಕ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ತಪ್ಪು ಮಾಡಿಲ್ಲ ಅಂದ ಮೇಲೆ ನಾಪತ್ತೆ ಆಗಿದ್ಯಾಕೆ? ಈ ಪ್ರಶ್ನೆ ಕೂಡ ಇದೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಗೆಸ್ಟ್ ಕೂಡ ಜಾಯಿನ್ ಆಗ್ತಾರೆ. ಪ್ರಮುಖವಾಗಿ ರವಿಶೆಟ್ಟಿ ಬೈಂದೂರು ಅವರಿದ್ದಾರೆ. ಪ್ರಮುಖವಾಗಿ ಹಲವಾರು ಹೋರಾಟಗಾರರ ಲಿಸ್ಟಲ್ಲಿ ಮುನ್ನೆಲೆಯಲ್ಲಿ ನಿಂತ್ಕೊಳ್ತಾರೆ, ಹೋರಾಟಗಳಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಬಟ್ ಈಗ ಮಲ್ಲಿಕಾರ್ಜುನ ಮುತ್ಯ ಅವರ ಪರವಾಗಿ ಮಾತನಾಡೋದಕ್ಕೆ ಕೂತ್ಕೊಂಡಿದ್ದಾರೆ ಸ್ಟುಡಿಯೋದಲ್ಲಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬೇರೆ ಹೋರಾಟಗಳಲ್ಲಿ ನೋಡ್ತಾ ಇದ್ವಿ, ಕನ್ನಡದ ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಾಗ ನೀವು ಹೋರಾಟ ಮಾಡಿದ್ದನ್ನ ನೋಡಿದ್ದೀವಿ ನಾವು. ಬಟ್ ಈಗ ಮುತ್ಯ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತುತ್ತಿದ್ದೀರಿ. ಏನು ಅನಿಸ್ತಾ ಇದೆ ನಿಮಗೆ? ನಾನು ಮುತ್ಯವರ ಭಕ್ತನೂ ಅಲ್ಲ, ಆಡಂಬರಗಳ ದಾಸ ಕೂಡ ಅಲ್ಲ. ಆದರೆ ನ್ಯಾಯದ ಪರ ಮತ್ತು ನ್ಯಾಯವನ್ನು ಪರಾಮರ್ಶೆ ಮಾಡುವಂಥ ಒಂದು ಶಕ್ತಿಯನ್ನು ಆ ದೇವರು ಕೊಟ್ಟಿದ್ದಾನೆ ನಮಗೆ.
ಯಾಕೆ ಅಂತ ಹೇಳಿದರೆ ಇವತ್ತಿನ ದಿನಗಳಲ್ಲಿ ಪ್ರೀತಿ ವಿಶ್ವಾಸಗಳಿಗೆ ಜಾಗವೇ ಇಲ್ಲದಿದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗೆ ಮತ್ತು ಈ ಸ್ವಾಮೀಜಿಗಳು ಕಪಟಿಗಳು ಅಂತೇಳ್ಬಿಟ್ಟು ಹೇಳಿ ಅವರನ್ನು ಇದು ಮಾಡುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣನ ಅವರವರೇ ಮಾಡ್ಕೊಂಡಿದ್ದಾರೆ, ಯಾರು ಬೇರೆಯವ್ರು ಮಾಡಿದ್ದಲ್ಲ. ಕಾವಿ ಬಟ್ಟೆಗಳನ್ನು ಹಾಕ್ಕೊಂಡು ಬೇಡದಿದ್ದ ಅನಾಚಾರಗಳು ಇದೆಲ್ಲ ಮಾಡಿದ್ರಿಂದ ಅವರಿಗೆ ಕೆಟ್ಟದ ಹೆಸರು ಬಂದಿದೆ. ಆದರೆ ಈ ಒಂದು ಸ್ಪೆಸಿಫಿಕ್ ಒಂದು ಇದರಲ್ಲಿ ನನಗೆ ಅವರು ಮಾಡಿದ್ದು ತಪ್ಪು ಅನಿಸಿಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ಈಗ ನಾವಾದರೂ ಈಗ ನಾನು ಫಸ್ಟ್ ನನ್ನೊಂದು ಸ್ಟೋರಿ ಹೇಳ್ಬಿಡ್ತೇನೆ. ಮೊನ್ನೆ ನಮ್ಮದೊಂದು ಅಣ್ಣಮೋತ್ಸವ ಕಾರ್ಯಕ್ರಮ ನಡೀತದೆ. ಅಲ್ಲಿ ಒಂದು ಹಣ್ಣು ಮಾರುವ ಮಗುವಿನ ಒಂದು ಮಗಳು ಹುಡುಗಿ ಬರ್ತದೆ, ಸೇಮ್ ನನ್ನ ಮಗಳಿದ್ದಂಗೆ ಇರ್ತಾರೆ. ಅಂದರೆ ಆ ಡುಮ್ಡುಮ್ಮಕ್ಕೆ ಇದಾಗಿ ನನ್ನ ಮಗಳು ಕೂಡ ಸ್ವಲ್ಪ ತಿಂಡಿ ಪೋತಿ ಇರ್ತಾಳೆ, ತಿಂಡಿ ತಿನ್ನೋದಂದರೆ ಭಾಳ ಇಷ್ಟ. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನೋಡಿದಾಗ ನನ್ನ ಮಗಳು ಅವತ್ತು ಬಂದಿರಲಿಲ್ಲ, ಆಗಿಲ್ಲ, ನನಗೆ ನನ್ನ ಮಗಳನ್ನ ನೋಡ್ದಂಗೆ ಆಯಿತು. ಇದು ಆ ಮಗುನ ಏನಾದರೂ ಮಾಡಿ ಇದು ಮಾಡಬೇಕಲ್ಲ ಅಂತ ಅವ್ರಿಗೆ ಸ್ವೀಟ್ ಕೊಡಿಸ್ದೆ. ತಿಂತೀಯ ಮಗಳೇ ಅಂತ ಕೇಳಿದೆ, ಹ್ಞೂ ಅಂತ ಹೇಳ್ತೀವಿ, ತೊಗೊಂಡು ಒಂದು ಕೊಟ್ಟ ತಕ್ಷಣ ಇನ್ನೊಂದು ಲಾಡು ಕೊಟ್ಟೆ, ಮತ್ತೊಂದು ಲಾಡು ಕೊಟ್ಟೆ, ಮತ್ತೆ ಕೆನ್ನೆಯನ್ನು ಗಿಲ್ಲಿ ಹೇಳಿದೆ, ಮಗು ಚೆನ್ನಾಗಿ ಓದಬೇಕು ನೀನು ಪಾಪು ಅಂತೇಳ್ಬಿಟ್ಟು ಹೇಳಿದೆ. ಅಂದರೆ ಇದರಲ್ಲಿ ಶುದ್ಧವಾದ ಒಂದು ಮಗುವಿನ ಮೇಲೆ ಒಂದು ತಂದೆಯ ಪ್ರೀತಿ, ತಾಯಿಯ ಪ್ರೀತಿ, ವಾತ್ಸಲ್ಯ ಇತ್ತೇ ವಿನಃ ಬೇರೆ ಇನ್ಯಾವುದೂ ಕಳಂಕ ಇರಲಿಲ್ಲ. ಸೊ ಅದನ್ನೆಲ್ಲಾದರೂ ಯಾರಾದರೂ ಫೋಟೋ ತೆಗೆದಿದ್ರೆ ಮೋಸ್ಟ್ಲಿ ನನ್ನ ಲೆಕ್ಕ ಅದನ್ನು ಕೂಡ ಪೋಕ್ಸಕ್ಕೆ ಸೇರಿಸ್ತಿದ್ರ ಅಂತ ಅನಿಸ್ತಾ ಇದೆ. ಕೊನೆಗೆ ಅದಾದ ನಂತರ ಆ ಮಗುವಿನ ಹರಿದೋಗಿರೋ ಬಟ್ಟೆ ಇದೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕಾಗಿ ಮಗುವಿನ ಬಟ್ಟೆ ಹರಿದೋಗಿತ್ತು, ಸ್ವಲ್ಪ ಬಡ ಇದರಲ್ಲಿದ್ದರು. ನಾನು ಯಾವತ್ತೂ ಕೂಡ ಇದನ್ನು ಎಲ್ಲೂ ಹೇಳ್ದನಲ್ಲ. ನಾನು ದಾರಿ ಮೇಲೆ ಹೋಗುವಾಗ ಸುಮಾರು ವಾರಕ್ಕೆ 1-2 ಈ ಕೆಲಸ ಮಾಡ್ತೀನಿ, ಯಾವುದೇ ಒಂದು ಫೋಟೋ ತೆಗೆಯಲ್ಲ, ಏನೂ ಮಾಡಲ್ಲ. ಅದು ಈಗ ಅನಿಸುತ್ತೆ, ಅದು ಬಚಾವ್ ಅನಿಸುತ್ತೆ. ಎಲ್ಲರೂ ಫೋಟೋ ತೆಗೆದಿದ್ರೆ ಬಟ್ಟೆ ಕೊಟ್ಟು ಆಮೇಶ ಒಡ್ಡದ ಅಂತ ಏನು ಬರ್ತಾ ಇತ್ತೇನೋ ಗೊತ್ತಿಲ್ಲ. ಸಮಾಜ ಯಾಕೆಂದ್ರೆ ಒಳ್ಳೆ ಪ್ರೀತಿಯತ್ತ ಸಾಗಬೇಕು ಅಂತ ಹೇಳಿದರೆ ಇದಕ್ಕೆಲ್ಲ ಒಂದು ಅವಕಾಶಗಳು ಇರುತ್ತೆ. ಕೆಟ್ಟದಾಗಿ ನಡ್ಕೊಳ್ಳೋದಕ್ಕೂ ಗೆನ್ನೆಗಿಂಡೋದಕ್ಕೂ ಮತ್ತೆ ಮುತ್ತಿಯವರು ಹಣೆಗೆ ಮುತ್ತನ್ನಿಟ್ಟಿದ್ದಾರೆ. ಹಣೆಗೆ ಮುತ್ತಿಡೋದ್ರ ಸಂಕೇತ ಏನಂತ ಹೇಳಿದ್ರೆ ಮಗುವಿಗೆ ಒಂದು ಧೈರ್ಯ ತುಂಬುವಂಥ ಸಂಕೇತ ಅಂತ ನಾನು ಅಂದ್ಕೊಳ್ತೀನಿ. ಅಂತ ಒಂದು ಪ್ರಶ್ನೆ ಬಂದಿದೆ ಏನು ಗೊತ್ತಾ ರವಿ ಶೆಟ್ಟಿ ಸರ್, ಈಗ ಇವರು ಸಾರ್ವಜನಿಕ ಜೀವನದಲ್ಲಿರೋರು, ಉತ್ತರ ಕರ್ನಾಟಕದ ಜನ ದೇವರು ಅಂತ ದೇವರ ಸ್ವರೂಪದಲ್ಲೇ ನೋಡ್ತಾರೆ ಅವ್ರನ್ನ ಅಂತ. ಸೊ ಅಂಥವರು ಜನರಿಗೆ ಮಾದರಿ ಕೊಡೋ ರೀತಿಯಲ್ಲಿ ವರ್ತನೆ ಇರಬೇಕಾಗಿತ್ತು. ನೋಡಿ, ದೇವರು ಕೂಡ ಕೆಲವು ಫೋಟೋಗಳಲ್ಲಿ ಭಕ್ತರನ್ನ ಹಚ್ಕೊಂಡಿರುವಂತ ಒಂದು ಇದಿದೆ, ಅದು ತಪ್ಪು. ಅವರು ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರಿಗೆ ಸ್ವಂತತೆ ಇಲ್ವಾ? ಹಾಗಾದ್ರೆ ಅವರಿಗೆ ಆ ಮಗು ಮೇಲೆ ಪ್ರೀತಿ, ಒಂದು ಒಳ್ಳೆ ಪ್ರೀತಿ ಬಿಡಿ ಅಭಿಪ್ರಾಯ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.